ಎಲ್ರಿಗೂ ನಮಸ್ಕಾರ. ಇವತ್ತು ಮೆಂತ್ಯದ ಹಿಟ್ಟು ಮಾಡ್ಲಿಕ್ಕತ್ತೆ ನೋಡ್ರಿ. ಮಸಾಲೆ ಪುಡಿ ಆಯಿತು, ಚಟ್ನಿ ಪುಡಿ ಆಯಿತು, ಮೆಂತ್ಯದ ಹಿಟ್ಟು. ಇವತ್ತು ಮೆಂತ್ಯದ ಹಿಟ್ಟಿಗೆ ಏನೇನು ಬೇಕಂತಂದ್ರೆ ಲವಂಗ, ಏಲಕ್ಕಿ, ಜೀರಿಗೆ, ಉದ್ದಿನಬೇಳೆ, ಸಾಸಿವೆ, ಹವೀಜ, ಅರಿಶಿನ ಪುಡಿ, ಗೋಧಿ, ಅಕ್ಕಿ, ಮೆಂತ್ಯ, ಕಡಲೆಬೇಳೆ, ಆಮೇಲೆ ಇಂಗು. ಇದಕ್ಕೆ ಇಷ್ಟೆಲ್ಲ ಬೇಕಲ್ಲ. ಇದಕ್ಕೆ ಒಟ್ಟು 13 ದಿನ ಆಗಬೇಕು. ಇದಕ್ಕೆ ಇನ್ನೊಂದು ಕಡಿಮೆ ಅದ. ಏನಂತಂದ್ರೆ ಶುಂಠಿ ಹಾಕಬೇಕು. ಶುಂಠಿ ಮುಗ್ದದ, ಅದು ತಂದ ಮೇಲೆ ನಾನು ಪೌಡ್ರ್ ಮಾಡಿಕೊಂಡು ಹಿಂದಗಡೆ ಅದ್ರ ಜೊತೆಗೆ ಮಿಕ್ಸ್ ಮಾಡ್ತೀನಿ. ನೀವು ಕಂಪಲ್ಸರಿ ಏನದಲ್ಲ ಶುಂಠಿ ಇಟ್ಕೋರಿ. ಇದಕ್ಕೆ ಒಟ್ಟು 13 ದಿನ ಆಗಬೇಕು. 1 2 3 4 5 6 7 8 9 10 11 12 ಶುಂಠಿ ಒಂದು ಇದ್ರೆ 13 ದಿನ ಆಗ್ತದೆ. ಯಾವಾಗಲೂ ಮೆಂತ್ಯದ ಹಿಟ್ಟಿಗೆ 13 ದಿನ ಇದ್ರೆ ಮೆಂತ್ಯದ ಹಿಟ್ಟು ಘಮ್ ಅಂತ ವಾಸ ಆಗ್ತದೆ. ಅದರ ಸಂಬಂಧ ಏನದಲ್ಲ ಇದನ್ನು ಈಗ ಒಂದೊಂದಾಗಿ ಹುರಿದು ತೋರಿಸ್ತೀನಿ ನೋಡಿರಿ. ಈಗ ಬುಟ್ಟಿ ಇಟ್ಟೀನಿ. ಇದನ್ನು ಗ್ಯಾಸ್ ಹಚ್ಚಿಬಿಟ್ಟು ಬುಟ್ಟಿ ಇಟ್ಟೀನಿ. ಈಗ ಒಂದೊಂದೇ ಹುರಿದು ತೋರಿಸ್ತೇನೆ ನೋಡಿರಿ. ಇವಾಗ ಈಗ ಮೆಂತ್ಯ ಏನದಲ್ಲ 1 ಸ್ಪೂನ್ 2 ಸ್ಪೂನ್ ಅಷ್ಟೇ ತೊಗೋರಿ. ಭಾಳ ತೊಗೊಂಡ್ಬಿಟ್ರೆ ಏನಾಗ್ತದೆ, ಕಹಿ ಆಗ್ತದೆ. ಮೆಂತ್ಯದ ಹಿಟ್ಟು ಅಂದ್ಗೇ ಮೆಂತ್ಯನೇ ಭಾಳ ಇರಬೇಕು ಅಂತೇನಿಲ್ಲ. ಈಗ ನೋಡಿ ಸಾಸಿವೆ ಜೀರಿಗೆ ಹಾಕೀನಿ, ಹುರಿತೀನಿ ನೋಡಿರಿ. ಇಷ್ಟಿಷ್ಟೇ ಹುರಿದು ಬಿಡೋದು. ಸಾಸಿವೆ ಇವಾಗ ಸಾಸಿವೆ ಹಾಕ್ತೇನೆ ನೋಡಿ. ಬುಟ್ಟಿ ಮೊದಲು ಕಾಯಿಸ್ಬಿಟ್ಟು ಆಮೇಲೆ ಹುರಿದ್ಬಿಟ್ರೆ ಚೆಂದ ಆಗ್ತವೆ. ಬುಟ್ಟಿ ಜಳಕ್ಕನೇ ಚಿಟಪಟ ಸಿಡ್ತಾವೆ ಇವು. ಇವಕ್ಕೇನು ಭಾಳ ಹುರಿನೂ ಬೇಕಾಗಿಲ್ಲ. ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಕೊಂಡು ಹುರಿದ್ಬಿಡೋದು. ನಮ್ಮ ವಿಡಿಯೋ ಮೊದಲನೇ ಸಲ ಏನಾರ ನೀವು ನೋಡೋರಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಆಮೇಲೆ ವಿಡಿಯೋನ ಉಡಿಸ್ಕೊಂಡು ನೋಡಬೇಡ್ರಿ. ಮಧ್ಯದಾಗ ನೋಡಿದ್ರೆ ಏನೂ ಗೊತ್ತಾಗಂಗಿಲ್ಲ. ಫಸ್ಟಿಂದ ಹಿಡ್ಕೊಂಡು ಕೊನೆವರೆಗೂ ನೋಡಿದ್ರೆ ಗೊತ್ತಾಗ್ತದೆ. ಇವಾಗ ಉದ್ದಿನಬೇಳೆ ಹಾಕ್ತೇನೆ ನೋಡಿರಿ. ಆಮೇಲೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ನೀವು ಮತ್ತು ಬೇರೆ ಏನಾರ ಐಟಮ್ ಬೇಕಾಗಿದ್ರೆ ಮತ್ತು ರೆಸಿಪಿ ಹೊಸ ರೆಸಿಪಿಗಳು ಏನಾರ ಬೇಕಾಗಿದ್ರೆ ಈ ಥರ ಬೇಕು ಅಂತೇಳಿ ನೀವು ಕಮೆಂಟ್ನಾಗ ತಿಳಿಸಿದ್ರೆ ನಾನು ಮಾಡಿ ತೋರಿಸ್ತೀನಿ ಅಂತ ಅವನ್ನೂ. ಇವೆಲ್ಲ ಏನಿದೆಲ್ಲ ಗೌರಿ ಕೂಡಿಸಿದ್ಮೇಲೆ ಹುರಿಲಿಕ್ಕೆ ಅದಕ್ಕೆ ಬರೋಂಗಿಲ್ಲ. ಮೆಂತ್ಯ ಹಿಟ್ಟು, ಚಟ್ನಿ ಪುಡಿ ಎಲ್ಲ ಗೌರಿ ಕೂತ್ಬಿಟ್ಟಿರ್ತಾಳೆ. ಆಮೇಲೆ ನಾವು ಬಳೆ ಹಾಕ್ಸೋಳೋದಾಗಲಿ, ಮೆಂತ್ಯದ ಹಿಟ್ಟು ಮಾಡೋದು, ಚಟ್ನಿ ಪುಡಿ, ಮಸಾಲೆ ಪುಡಿ ಇಂಥವೆಲ್ಲ ಮಾಡೋದು ಇರ್ತದಲ್ಲ, ಗೌರಿ ಕೂಡೋದಕ್ಕಿಂತ ಮುಂಚೆನೇ ನಾವು ಮಾಡಿಬಿಡ್ತೀವಿ. ಈಗ ಒಬ್ಬೊಬ್ಬರ ಮನ್ಯಾಗ ಗೌರಿ ಇರೋಂಗಿಲ್ಲ. ಇರ್ಲಿಕ್ಕರೂ ಏನಾಯಿತು, ಶ್ರಾವಣ ಮಾಸಲ್ಲ ಒಂದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ನೋಡ್ರಿ ಎಲ್ಲ. ಆಮೇಲೆ ಇವಾಗ ಏಲಕ್ಕಿ, ಲವಂಗ ಎರಡು ಒಟ್ಟಿಗೆ ಬೆಚ್ಚಗೆ ಮಾಡ್ಕೊಂಡ್ಬಿಡ್ತೀನಿ. ನೀವು ಯಾವ ಥರ ಮೆಂತ್ಯದ ಹಿಟ್ಟು ಮಾಡ್ತೀರಿ ಅಂತ ತಿಳ್ಕೊಂಡು ನೋಡಿ ಹೇಳ್ರಲ್ಲ, ನೀವೇನೇನು ಹಾಕ್ತೀರಿ ಅಂತ ತಿಳ್ಕೊಂಡು. ಆಮೇಲೆ ಶಶಿಕಲಾ ಅವರು ಎಲ್ಲ ರೀತಿಯಲ್ಲೇನೋ ನಾವು ಮೆಂತ್ಯದ ಹಿಟ್ಟು ಅದು ಮಾಡಿಕೊಂಡೆ ಮೊನ್ನೆ ಗೌರಿ ಕೊಡೋದಕ್ಕಿಂತ ಮುಂಚೆ ಅಂತ ಹೇಳಿದರು. ಶಶಿಕಲಾ ಅವರೇ, ನಿಮ್ಮದು ಯಾವ ಊರು ಅಂತ ಕೇಳ್ಬೋದಾ? ನಿಮಗೇನೂ ತೊಂದರೆ ಇಲ್ಲ ಅಂತಂದರೆ ಮುಂದಿನ ವಿಡಿಯೋ ಹಾಕಿದಾಗ ಕಮೆಂಟ್ ಮಾಡಿದಾಗ ಹೇಳ್ತಾರೆ ಅಂತ ಅಂದ್ಕೊಂಡೀನಿ. ಈಗ ನೋಡಿರಿ ಎಲ್ಲ ಅಷ್ಟು ಬೆಚ್ಚಗೆ ಮಾಡಿ ಇಟ್ಕೊಂಡೀನಿ. ಮಿಕ್ಸಿಗೆ ಹಾಕ್ಕೊಂಬರ್ತೇನೆ ನೋಡಿರಿ. ಈಗ ನೋಡಿರಿ ಇವೆಲ್ಲ ಅಷ್ಟು ಸೇರಿಸ್ಬಿಟ್ಟು ಮಿಕ್ಸಿಗೆ ಹಾಕ್ತೇನೆ. ನಾನು ಭಾಳ ಮಾಡ್ಲಿಕ್ಕತ್ತಿಲ್ಲಲ್ಲ, ಸ್ವಲ್ಪ ಮಾಡ್ಲಿಕ್ಕತ್ತೀನಿ. ಆಮೇಲೆ ನೀವೇನದ ಬಹಳಷ್ಟು ಮಾಡೋದಿದ್ರೆ ಏನದ ಒಂದು ಸೇರ್ಗಟ್ಟಲೆ ಮಾಡೋರಿದ್ರೆ ನೀವೇನು ಮಾಡಿರಿ, ಮಿಲ್ಲಿಗೆ ಕಳಿಸ್ರಿ, ಚೆಂದಾಗಿ ಬೀಸ್ಕೊಡ್ತಾರೆ ಅವರು. ಈಗ ಎಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ನಾನು ಹಾಕ್ಕೊಂಬರ್ತೇನೆ. ಇದಕ್ಕೆ ಹಿಂಗೆ ಹಾಕ್ತೇನೆ ನೋಡ್ರಿ. ಇವಾಗ
ಈಗ ಒಂಚೂರು ಹಾಕ್ತೀನಿ, ಆಮೇಲೆ ಮತ್ತೊಂಚೂರು ಕಲಸಿ ಇಡೋ ಮುಂದೆ ಹಾಕ್ತೀನಿ. ಆಮೇಲೆ ಅರ್ಶಿನ ಪುಡಿ, ನೀವು ಗಿರಣಿಗೆ ಕೊಡೋದಿದ್ರೆ ಏನು ಮಾಡಿರಿ, ಅರ್ಶಿನ ಬೋಟ್ ಏನಿರ್ತದಲ್ಲ ಔಟ್ಸೈಡ್ ಜಜ್ಜಿರಿ, ಸಣ್ಣಗೆ ಸಣ್ಣ ಪೀಸಾಗಿ ಜಜ್ಜಿಬಿಟ್ಟು ಅದನ್ನು ಅದರೊಳಗೆಲ್ಲ ಮಿಕ್ಸ್ ಮಾಡಿ ಮಿಲ್ಲಿಗೆ ಕೊಡ್ರಿ, ಬೀಸ್ಲಿಕ್ಕೆ ಚೆಂದ ಆಗ್ತದೆ. ಈಗ ನೋಡಿರಿ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ ನಾನು. ಈಗ ನೋಡಿರಿ ಇದು ಸಣ್ಣಾಗ್ಯದ, ತೋರಿಸ್ತೇನೆ ನೋಡಿ. ಇಲ್ಲಿ ನೋಡಿರಿ ಮೆಂತ್ಯದ ಹಿಟ್ಟು ರೆಡಿ ಆಯ್ತು ನೋಡಿರಿ. ಮೆಂತ್ಯದ ಹಿಟ್ಟು ಚೆಂದ ಆಯ್ತು ನೋಡಿರಿ. ಇದನ್ನು ಏನು ಮಾಡಿರಿ, ಸ್ವಲ್ಪ ಜುರು ಎನಿಸ್ತಂದ್ರೆ ಮನ್ಯಾಗ ಹಾಕ್ಕೊಂಡದ್ದು ಇದನ್ನು ಸ್ವಲ್ಪ ಚಾಳಿಸ್ಬಿಡೋದು. ಹಿಟ್ಟು ಚಾಳಣೆ ಇರ್ತದಲ್ಲ, ನಾವು ಜೋಳದ ಹಿಟ್ಟು ಚಾಳಿಸ್ಕೊತೀವಲ್ಲ, ಅದರಲ್ಲೇ ಏನು ಮಾಡಬೇಕು, ಸ್ವಲ್ಪ ಏನದ ಚಾಳಿಸ್ಕೊಂಬಿಡ್ರಿ. ನೋಡಿರಿ ಎಷ್ಟು ಚೆಂದಾಗ್ಯದ. ನೋಡಿರಿ ಈ ಥರ ಮೆಂತ್ಯದ ಹಿಟ್ಟು ರೆಡಿ ಆಯ್ತು ನೋಡಿರಿ. ನೀವು ಒಂದು ಸಲ ಮಾಡಿ ನೋಡ್ತೀರಲ್ಲ, ಹೆಂಗೆ ಬಂತಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸೋದು ಮಾತ್ರ ಮರಿಬೇಡ್ರಿ. ನೋಡಿರಿ ಘಮ್ ಅಂತ ವಾಸ ಬರ್ಲಿಕ್ಕತ್ತದ. ಇದಕ್ಕೆ ಇನ್ನೂ ಒಂದು ಕಡಿಮೆ ಅದ ಅಂತ ಹೇಳಿದ್ನಲ್ಲ, ಶುಂಠಿ ಕಡಿಮೆ ಅದ. ನೀವೇನದಲ್ಲ ಶುಂಠಿ ಹಾಕೋದು ಮಾತ್ರ ಮರಿಬೇಡ್ರಿ. ನಾನು ಶುಂಠಿ ತರಿಸಿದ ಮೇಲೆ ಮುಗ್ದಿತ್ತು ನಂದು, ಅದರ ಸಂಬಂಧ ಈ ನಾನು ಶುಂಠಿ ತರಿಸಿದ ಮೇಲೆ ಏನು ಮಾಡ್ತೀನಿ, ಅದನ್ನು ಪೌಡ್ರ್ ಮಾಡಿಬಿಟ್ಟು ಇದಕ್ಕೆ ಹಾಕಿ ಮತ್ತೊಂದು ಸಲ ಮಿಕ್ಸಿಗೆ ಹಾಕಿಬಿಡ್ತೀನಿ ನಾನು. ಅಂದರೆ ಎಲ್ಲ ಸೇರಿಸ್ಬಿಟ್ಟು ಕಲಿತದು ಚೆಂದಾಗಿ. ಅದಕ್ಕೆ ನೀವು ಒಂದು ಸಲ ಮಾಡಿ ನೋಡ್ತೀರಲ್ಲ, ಹೆಂಗೆ ಬಂತ ಅಂತ ತಿಳಿಸೋದು ಮಾತ್ರ ಮರಿಬೇಡ್ರಿ. ಮತ್ತೆ ಸಿಗೋಣ ನಾಳೆ ಮತ್ತೊಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಧನ್ಯವಾದಗಳು.